ನೋಡಿ, ಬಿಜೆಪಿ ಅವರಿಗೆ ಕೆಲಸ ಇಲ್ಲ, ಅವ್ರಿಗೆ ನಿಜವಾದಂತ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಇಲ್ಲ, ಅವ್ರಿಗೆ ಒಳ್ಳೆ ವಾತಾವರಣದಲ್ಲಿ ಓದಬೇಕು ಅಂತ ಅವ್ರಿಗೆ ಇಷ್ಟ ಇಲ್ಲ, ಅವರಲ್ಲಿ ತೊಂದರೆ ಕೊಡಬೇಕು, ಅವ್ರಿಗೆ ಹಿಂಸೆ ಮಾಡಬೇಕು, ಅವ್ರಿಗೆ ಖಿನ್ನತೆ ಬರುವಂತ ವ್ಯವಸ್ಥೆ ಬರಬೇಕು ಅಂತ ಆಸಕ್ತಿ ಇದ್ರೆ ಅವ್ರು ಇದೆಲ್ಲ ಹೇಳಿ. ಒಬ್ರು ಜನವಾರ ತೆಗಿಬೇಕು ಅಂತ ಹೇಳಿದ್ರೆ ಅದು ಖಿನ್ನತೆ ಆಗಲ್ವಾ ಆ ವಿದ್ಯಾರ್ಥಿಗೆ? ಒಬ್ರಿಗೆ ನೀವು ತಿಲಕ ತೆಗೀರಿ ಅಂತ ಹೇಳಿದ್ರೆ ಅವ್ರಿಗೆ ಖಿನ್ನತೆ ಆಗೋದಿಲ್ವಾ? ಒಬ್ರಿಗೆ ನೀವು ಹೆಡ್ ಸ್ಕಾರ್ಫ್ ಅನ್ನ ಹಿಜಾಬ್ ಅನ್ನು ತೆಗೀರಿ ಅಂತ ಹೇಳಿದ್ರೆ ಅವ್ರಿಗೆ ಖಿನ್ನತೆ ಆಗೋದಿಲ್ವಾ? ಒಬ್ರಿಗೆ ನೀವು ಬೇರೆ ಈ ತರ ಏನಾದ್ರು ಅವರು ವಿಭೂತಿ ಹಾಕೊಂಡ್ ಬಂದ್ರೆ ನೀವು ತೆಗೀರಿ ಅಂತ ಹೇಳಿದ್ರೆ ಖಿನ್ನತೆ ಆಗೋದಿಲ್ವಾ? ಅದಕ್ಕೆ ಮಕ್ಕಳು ಶಾಲೆಗಳಿಗೆ ಹೋದಾಗ ಯಾವುದೇ ರೀತಿಯ ಒಂದು ಅವರ ಒಂದು ಕೆಟ್ಟ ವಾತಾವರಣ ಬರುವಂತದಕ್ಕೆ ಅವಕಾಶ ಸಿಗಬಾರ್ದು. ಕೆಲವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಅವನು ಹಿಂದೆ ಒಬ್ಬ ಜನವಾರ ತೆಗಿರಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಅದು ಮಾಡಬಾರ್ದಾಗಿತ್ತು. ಸೊ ಈ ತರದೆಲ್ಲ ಆಗ್ಬಾರ್ದು. ಒಳ್ಳೆಯ ಒಂದು ಸುಸಜ್ಜಿತವಾದ ವಾತಾವರಣ ನಮ್ಮ ಶಾಲೆಗಳಿರ್ಬೇಕು ಅಂತ ಆ ವಿಚಾರ ಅದು ಬೇಡ ಅಂತ ಹೇಳಿದ್ರೆ ಇವರು ಬಿಜೆಪಿಯವರು ಹೋರಾಟ ಮಾಡಿ. ಬಿಜೆಪಿಯವರು ನಿಜವಾಗ್ಲೂ ಯಾವ ವಿಚಾರದ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೇನಾದ್ರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಮತ್ತು ಅವ್ರ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ ಇವತ್ತು ಕೇಂದ್ರದ ವಿರುದ್ಧ ನೀಟ್ ಯಾವ ರೀತಿಯಾಗಿ ನಡ್ಕೊಂಡ್ ಬಂದಿದೆ ಮತ್ತು ನ್ಯಾಷನಲ್ ಸಂಸ್ಥೆ ಏನಿದೆ NTA ಇರಬೇಕು, ಆ ಸಂಸ್ಥೆ NTA ಸಂಸ್ಥೆ ಅವರು ಕಂಪ್ಲೀಟ್ ಫೇಲಿಯರ್. ಇದು ಇವತ್ತು ಇಡೀ ದೇಶದ ಎಲ್ಲ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇವತ್ತು ಅವರ ಒಂದು ಭವಿಷ್ಯಕ್ಕೆ ಎಷ್ಟು ದೊಡ್ಡ ಒಂದು ಮಾರಕ ಆಗಿದೆ. ಅದಕ್ಕೆ ಕರ್ನಾಟಕ ಇವತ್ತು ನಾವು ಹೇಳ್ತಾ ಇದೀವಿ, ಈ ನೀಟನ್ನ ತೆಗೆದಾಕಿ ಎಲ್ಲವನ್ನು ಕೂಡ ಕೇಂದ್ರೀಕೃತ ಮಾಡಿಕೊಂಡು ಎಲ್ಲವೂ ಕೂಡ ದೆಹಲಿಯಲ್ಲೇ ತೀರ್ಮಾನ ಆಗುವಂಥದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಇವತ್ತು ಮುಂದಿನ ದಿವಸಗಳಲ್ಲಿ ಏನು ಹಿಂದೆ ನಮ್ಮಲ್ಲಿ ನಮ್ಮ ರಾಜ್ಯದ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮಲ್ಲೇ ಇಲ್ಲಿ ಕಾಲೇಜ್ಗಳಿದೆ, ನಮ್ಮದೇ ಇಲ್ಲಿ ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಡಿಪ್ಲೊಮಾ ಇದೆ, ಟೆಕ್ನಿಕಲ್ ಇದೆ, ಎಲ್ಲ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಮಗೆ ಇಲ್ಲಿ ಅವಕಾಶ. ಹಿಂದೆ ನಾವು CET ನಾವೇ ಮಾಡಿದ್ದು. ಅದಕ್ಕೋಸ್ಕರ ನಮ್ಮ ರಾಜ್ಯದ ಮಕ್ಕಳಿಗೆ ಇದು ರಾಜ್ಯದ ಸಬ್ಜೆಕ್ಟು, ಅದು ಎಜುಕೇಶನ್ ರಾಜ್ಯದ ಸಬ್ಜೆಕ್ಟು. ಸೊ ರಾಜ್ಯದ ಈ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವಂಥದ್ದು ಕೂಡ ರಾಜ್ಯಕ್ಕೆ ಬಿಟ್ಬಿಟ್ರೆ ಒಳ್ಳೇದು. ಅಲ್ಲಿ ಏನೋ ಅವ್ರ ಗೊಂದಲ ಸೃಷ್ಟಿ ಮಾಡ್ಕೊಂಡು ಇವತ್ತು ಎಲ್ರಿಗೂ ತೊಂದರೆಗೆ ಸಿಕ್ಕಾಕ್ಸ್ತಿ. ಸೊ ಅದರ ಬಗ್ಗೆ ಇವರು ಮಾತಾಡ್ಲಿ. ಆರ್ ಅಶೋಕ್ ಅದ್ರ ಬಗ್ಗೆ ಚಕಾರೆ ಎತ್ತುತ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಧ್ವನಿ ಎತ್ತುತ್ತಾ ಇಲ್ಲ. ನೋಡಿ, ಇವರ ದೃಷ್ಟಿಕೋನ ಎಷ್ಟು ಕೆಳಮಟ್ಟಕ್ಕಿದೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರಿಗೆ ಒಂದು ಚೂರು ಕಾಳಜಿ ಇಲ್ಲ. ಹೇಗೆ ಆ ಸಂಸ್ಥೆಗಳಲ್ಲಿ ಇವರಿಗೆ ತೊಂದರೆಗೆ ಸಿಕ್ಕಾಕ್ಸ್ಬೇಕು, ಆ ಕೋಮುವಾದದ ವಾತಾವರಣ ನಿರ್ಮಾಣ ಮಾಡ್ಬೇಕು, ಅಷ್ಟಕ್ಕೆ ಅವ್ರ ಕಾರ್ಯಕ್ರಮ ಇದೆ. ಅದೆಲ್ಲ ಕೋರ್ಟು ಅದೆಲ್ಲ ನೋಡಿ, ಇದು 2022 ಆದೇಶವನ್ನು ತೆಗೆದಾಕಿದೀವಿ, ಹೊಸ ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಅವರು ಕೇಸರಿ ಶಾಲೆಗೂ ಕೂಡ ಅವಕಾಶ ಕೊಡಿ ಅಂತಾರೆ. ನೋಡಿ, ಕೇಸರಿ ಶಾಲ್ ಹಾಕೊಂಡ್ಬರೋದು, ಹಸಿರು ಶಾಲ್ ಹಾಕೊಂಡ್ಬರೋದು, ನೀಲಿ ಶಾಲ್ ಹಾಕೊಂಡ್ಬರೋದು, ಅದು ಯಾವ ಮಾನದಂಡದಲ್ಲಿ ಒಂದು ಸಮವಸ್ತ್ರಕ್ಕೆ ಅದು ಒಪ್ಪಿಗೆ ಇರ್ತದೆ? ಕೇಸರಿ, ನೀಲಿ, ಕೆಂಪು, ಹಸಿರು, ಬಿಳಿ ಯಾವುದೇ ಇರ್ಬೋದು. ಶಾಲ್ ಹಾಕೊಂಡ್ಬರೋದಕ್ಕೆ ಯಾವುದೇ ಒಂದು ಇದಕ್ಕೆ ಸಮವಸ್ತ್ರದಲ್ಲಿ ಕೇಸರಿ ಅಂತ ಒಂದೇ ಯಾಕೆ ಹೇಳ್ತೀರಾ? ಬೇರೆ ಕಲರ್ಗಳು ಯಾಕೆ ಹೇಳಲ್ಲ ನೀವು? ಕೇಸರಿ ಒಂದೇನ ಬಣ್ಣ ಇರೋದು? ಸುಮಾರು ಬಣ್ಣಗಳಿದೆ. ಅದನ್ನ ಹೆಂಗೆ ಒಂದು ಸಮವಸ್ತ್ರ ಅಂತ ಹೇಳಿದಾಗ ಒಂದು ಶಾಲೆಯಲ್ಲಿ ಒಂದು ಸಮವಸ್ತ್ರ ಇರ್ತದೆ, ಖಾಕಿ ಸಮವಸ್ತ್ರ ಅಥವಾ ಹಸಿರು ಮತ್ತು ಬಿಳಿ. ಆ ಸಮವಸ್ತ್ರಕ್ಕೆ ಅನುಗುಣವಾಗಿ ನೀವು ಹಾಕೊಂಡ್ ಬರ್ಬೇಕು. ನೀವು ಕೊಟ್ಟಿರೋ ಆದೇಶದ ಪ್ರಕಾರ ನೋಡಿದ್ರೆ ಶಾಲೆಯ ಡಿಸಿಪ್ಲಿನರಿ 2014 ನಿಯಮನೇ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಅವಕಾಶ ಕೊಟ್ಟರೆ ಮಕ್ಕಳಿಗೆ ಅಲ್ಲಿ ಡಿಸಿಪ್ಲಿನೇ ಇರೋದಿಲ್ಲ. ಅವಕಾಶ ಎಲ್ಲಿ ಕೊಡ್ತಾ ಇದೀವಿ? ಕೊಡ್ತಾ ಇಲ್ಲ. ಈಗ ಈ ಶಾಲ್ಗಳು ಹಾಕೊಂಡ್ಬರೋದು ಎಲ್ಲಿ ಕೊಡ್ತಾರೆ? ನೋಡಿ, ಹಿಜಾಬ್ ಅಂದ್ರೆ ಏನು? ಒಂದು ಸ್ಕಾರ್ಫ್. ಆಯ್ತಾ? ಯಾರು ಅವ್ರು ಕಪ್ಪು ಸ್ಕಾರ್ಫ್ ಹಾಕೊಂಡ್ ಬರ್ತಾರೆ ಅಷ್ಟೇ. ಯಾವ್ದಮ್ಮ ಈಗ ನೋಡಮ್ಮ, ಹಂಗಲ್ಲ, ಕಪ್ಪೇ ಇರ್ಬೋದು, ಬಿಳಿನೇ ಇರ್ಬೋದು, ಯಾವ್ದೇ ಕಲರ್ ಅವರ ಸಮವಸ್ತ್ರಕ್ಕೆ ಅನುಗುಣವಾಗಿ ಹಾಕೊಂಡ್ ಬಂದ್ರೆ ನಿಮ್ಗೆ ಏನ್ ಸಮಸ್ಯೆ? ಏನ್ ಸಮಸ್ಯೆ ಇಲ್ಲ ತಾನೆ. ಈಗ ನಾಳೆ ಯಾರೋ ಒಬ್ರು ವಿಭೂತಿ ಹಾಕೊಂಡ್ ಬರ್ತಾರೆ. ಈಗ ನೀವು ಹಂಗೆ ಹೇಳ್ತಾ ಇದ್ದೀರಾ, ನಾಳೆ ಇನ್ನೊಬ್ರು ಹೇಳ್ಬೋದು, ಯಾವ್ದೋ ಒಂದು ಅಲ್ಪಸಂಖ್ಯಾತ ಸಂಸ್ಥೆ, ನಮ್ಮ ಶಾಲೆಯಲ್ಲಿ ನೀವು ವಿಭೂತಿ ಹಾಕೊಂಡ್ ಬರಬಾರ್ದು ಹೇಳೋದಕ್ಕೆ ಸರಿ ಇದೆಯಾ? ಅದು ಸರಿಯಲ್ಲ. ಅದು ಒಂದು ಕುಂಕುಮ ಹಾಕೊಂಡ್ ಒಂದ್ ನಿಮಿಷ ಕೇಳಿ. ಅಲ್ಲ, ಅವಕಾಶ ಅಂತ ಹೇಳಿದ್ರೆ ಇದು ಡಿಸಿಪ್ಲಿನ್ ಅಂತ ಹೇಳಿದಾಗ ಇದು ಇಷ್ಟು ವರ್ಷ ಯಾವತ್ತೂ ಸಮಸ್ಯೆ ಆಗಿರ್ಲಿಲ್ಲ. ಇದೆಲ್ಲ ದಶಕಗಳಿಂದ ಹಾಕೊಂಡ್ ಬರ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದ್ ದಿವಸ ಆ ಶಾಲೆಗಳಲ್ಲಿ ಶಿಸ್ತು ಇರ್ಲಿಲ್ಲ, ಬಹಳ ತೊಂದರೆ ಆಗೋಯ್ತು ಅಂತ ಎಲ್ಲಿದೆ? ಯಾವತ್ತಾಗಿದೆ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.